ನಮಸ್ಕಾರ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಬರೀ ಹೋರಾಟ ಅಂತಂದ್ರೆ ಯಾರೋ ಹಾಕಿದ್ರು ನೋಡಿ, ನಮ್ಮನೆ ಆಫೀಸಲ್ಲೂ ಕೂಡ ಧರ್ಮಸ್ಥಳ ಮಂಜುನಾಥ ಇದ್ದಾನೆ. ಇದು ನಾನು 40 ವರ್ಷಗಳ ಹಿಂದೆ ನಮ್ಮ ತಂದೆ ತಾಯಿ ಜೊತೆ ಹೋದಾಗ ನನಗೊಂದು 7-8 ವರ್ಷ ಅನ್ಸುತ್ತೆ. ನನಗೆ ಆ ಸಮಯದಲ್ಲಿ ನಮ್ಮ ತಂದೆ ತಾಯಿ ಕೊಡಿಸಿದ ಫೋಟೋ, ಹಾಗೆ ಇದು 70 ರೂಪಾಯಿ. ನಾನು ಕೂಡಿಕಿದ ಕಾಸಲ್ಲಿ, ನಾನು 1 ರೂಪಾಯಿ ಕೂಡಿಕಿದ ಕಾಸಲ್ಲಿ ತಗೊಂಬಂದಂತ ಫೋಟೋ ಇವತ್ತು ಕೂಡ ನಮ್ಮ ಆಫೀಸಲ್ಲಿ. ನಾನು ಈ ಧರ್ಮಸ್ಥಳ ಅಂತಂದ್ರೆ ಬರೀ ಯಾರೋ ನಾಮ ಹಾಕೊಂಡ ಯಾವನ 400 ಕಾರ್ ಎತ್ಕೊಂಡು ಹೋದ ಅವನು ಭಕ್ತಿ ಅಲ್ಲ ರೀ. ನಮ್ಮ ಆತ್ಮದಲ್ಲೂ ಮಂಜುನಾಥ ಅಡಗಿದ್ದಾನೆ. ನಾವು ನೋಡಿದ್ದು ನಮ್ಮ ಆಫೀಸಲ್ಲಿ ನಾನು 40 ವರ್ಷ ಹಿಂದ್ಗಡೆ 70 ರೂಪಾಯಿ ಫೋಟೋ ಇದು. 1 ರೂಪಾಯಿ ಕೂಡಿಟ್ಬಿಟ್ಟು, ನನಗೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು 1 ರೂಪಾಯಿ ಕೂಡಿಟ್ಬಿಟ್ಟು ತಂದಂತ ಫೋಟೋ ಇದು. ನಾನೇ ಆ ಉಂಡಿ ಕಾಸು ಎತ್ಕೊಂಡೋಗಿ ತಗೊಂಬಂದಿದ್ದನ್ನ. ಸೊ ಈ ರೀತಿ ನಮ್ಮ ಭಕ್ತಿ ಇದೆ ಹೊರತು ನಾನು ತೋರ್ಪಡಿಕೆಗೆ ವ್ಯಕ್ತಿ ಅಂತಲ್ಲ. ಅವಾಗಲೇ ಯಾರೋ ಕೇಳ್ತಾರೋ, ಸರ್ ಫೇಸ್ಬುಕ್ ಅಲ್ಲಿ ಹೋರಾಟ ಅಂತ. ಅಲ್ಲಪ್ಪ, ನಾವು ಮಾಡೋ ಕಾನೂನು ಕೆಲಸನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕಕ್ಕಾಗತ್ತಾ? ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ಹೋಮ್ ವರ್ಕ್ ಏನಿದೆ, ಲೀಗಲ್ ವರ್ಕ್ ಏನಿದೆ ತೋರಿಸ್ತೀವಿ ಇವಾಗ. ಓಕೆ, ಜಸ್ಟ್ ಹ್ಯಾವ್ ಎ ಲುಕ್ ಅಟ್. ನೋಡಿ, ಇದು ಎಂಟೈರ್ ಧರ್ಮಸ್ಥಳದ್ದು. ಇದು ಎಂಟೈರ್ ಫೈಲ್ಗಳು ಧರ್ಮಸ್ಥಳದ್ದು. ನೋಡಿ, ಇದು ಎಂಟೈರ್ ಧರ್ಮಸ್ಥಳದ್ದು. ನೋಡಿ, ಇವನ್ ವಿಲ್ ಶೋ ಇದು ಯಾರ್ಯಾರಿಗೆ. ಅವನ್ಯಾರೋ ಹಾಕಿದ ಬರೀ ಫೇಸ್ಬುಕ್ ಹೋರಾಟ ಅಂತ. ಗುರು, ನಾವು ಫೇಸ್ಬುಕ್ ಹೋರಾಟ ಅಲ್ಲ ಗುರು, ಕಾಣಿಸ್ತಾ ಇದೆಯಾ? ಎಂಟೈರ್ ಕರೆಸ್ಪಾಂಡೆನ್ಸ್ಗಳು. ಓಕೆ, ಇದು ಪೋಸ್ಟ್ ಮಾಡಿರೋಂಥದ್ದು. ಓಕೆ, ಇದು ಯಾರ್ದಿದು? ಇದ್ಯಾರ್ದಿದು? ಇದು ಯಾರ್ಯಾರಿಗೆ ಹೋಗಿದ್ದ ಪೋಸ್ಟು, ಅದು ಮೋಸ್ಟ್ಲಿ ರಿಸೀವ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಓಕೆ, ಇದು ಉಗ್ರಪ್ಪನ್ ಕಮಿಟಿ ರಿಪೋರ್ಟ್. ಈ ಬುಕ್ ನ ಹುಡ್ಕಕ್ಕೆ ನಾವು ಎಷ್ಟು ಕಷ್ಟ ಬಿದ್ದಿದೀವಿ ಅಂತಂದ್ರೆ ನಮ್ಮ ಟೀಮ್ ಗೊತ್ತು ನಾವು ಎಷ್ಟು ಕಷ್ಟಪಟ್ಟಿದೀವಿ ಅಂತ. ಇವನ್ ವಿ ಹ್ಯಾವ್ ಸೆಂಡ್ ಇದನ್ನು ಕೂಡ, ಈ ಬುಕ್ ಒಂದೇ ಸಿಕ್ಕಿದ್ದು ನಮ್ಗೆ. ಉಗ್ರಪ್ಪನ್ ಕಮಿಟಿ ರಿಪೋರ್ಟ್ ಅನ್ನು ಕೂಡ SITಗೆ, CMಗೆ, DGPಗೆ, CBIಗೆ, EDಗೆ, ಸುಪ್ರೀಂ ಕೋರ್ಟ್ ವಕೀಲರಿಗೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ, ಹೈಕೋರ್ಟ್ ನ್ಯಾಯಾಧೀಶರಿಗೆ ಅವನು ಯಾವನ ಹಾಕಿದ ಬರೀ ಫೇಸ್ಬುಕ್ ಅಲ್ಲಿ ಅಂತ ನೋಡಿದ್ರು. ಇನ್ನ ಇದೆ, ಇದೆಲ್ಲ ಫುಲ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ನಮ್ಮ ಕರೆಸ್ಪಾಂಡೆನ್ಸ್. ಯಾಕೆ ತೋರಿಸ್ತಾ ಇದೀವಿ ಅಂತಂದ್ರೆ ನಾವೆಷ್ಟು ಕಷ್ಟಪಟ್ಟಿದೀವಿ ಈ ವಿಚಾರದಲ್ಲಿ. ನೋಡಿ, ಇಲ್ಲೂ ಇದೆ. ಎಂಟೈರ್ ಫೈಲ್ಸ್ ಬಿಲಾಂಗ್ಸ್ ಟು ಧರ್ಮಸ್ಥಳ. ಬರೀ ನಾವು ಬಾಯಿ ಮಾತಲ್ಲಿ ಹೇಳದೆ ಅಂತಲ್ಲ. ಓಕೆ, ಇದು ನಮ್ಮ ಆಫೀಸು. ಓಕೆ, ಇಲ್ಲಿ ನೋಡಿ, ನನಗೆ ಬಂದಿರೋಂತ ನೋಟಿಸ್ಗಳು, ರಿಪ್ಲೈಗಳು ಇಲ್ಲಿ ನೋಡಿ. 1 ಧರ್ಮಸ್ಥಳ, 2, 3 ನೋಡಿ, ಲಾಯರ್ ಜಗದೀಶ್ 4, ಇದು ಕೇಂದ್ರ ಸರ್ಕಾರದ್ದು 5, ಎಲ್ಲ ಧರ್ಮಸ್ಥಳ ಸಂಬಂಧಪಟ್ಟಂಗೆ. ಇದು ಯಾರೋ ಲೆಟರ್ ಹಾಕಿದಾರೆ, ನನಗೆ ಹಾಕಿದಾರೆ ಗೊತ್ತಿಲ್ಲ. ಇದು ಓಪನ್ ಮಾಡಿಲ್ಲ. ಸುಹಾಸ್ R, ಪೊಲೀಸ್ ಅಧೀಕ್ಷಕರು, SIT ಬಳತಂಗಡಿ. ಓಕೆ, ಪೊಲೀಸ್ ಇನ್ಸ್ಪೆಕ್ಟರ್ ಈಶಾನ್ಯ ವಿಭಾಗ, ಏನೋ ಇದು ಬಿಡಿ. ಓಕೆ, ನೋಡಿ, ಇವೆಲ್ಲ ಇದೆ ನೋಡಿ. ಇವೆಲ್ಲ ನನಗೆ ಬಂದಿರೋ ಅಂತ. ನೋಡಿ ಇಲ್ಲಿ ಹಾಕಿದ್ದಾರೆ. ಮಂಜುನಾಥ ಪೊಲೀಸ್ ನಿರೀಕ್ಷಕ, ವಿಶೇಷ ತನಿಖಾ ತಂಡ ಪ್ರಕರಣ, ಬೆಳ್ತಂಗಡಿ. ನಾನು ಬರ್ದಿರೋಂಥ ಲೆಟರ್ಗಳಿಗೆ ಬಂದಿರೋ ಅಂತ ಪೊಲೀಸ್ ಇನ್ಸ್ಪೆಕ್ಟರ್. ಓಕೆ, CID. ಮತ್ತೆ KN ಜಗದೀಶ್ ಕುಮಾರ್. ಓಕೆ, ಯಾರಪ್ಪ ಇದು? ಪೊಲೀಸ್ EO, ಪೊಲೀಸ್ ನಿರೀಕ್ಷಕರು, ವಿಶೇಷ ತನಿಖಾ ತಂಡ, ಧರ್ಮಸ್ಥಳ ಪ್ರಕರಣ. ಓಕೆ, ಗೊತ್ತಿಲ್ಲ. KN ಜಗದೀಶ್ ಕುಮಾರ್ ಮತ್ತೊಂದು ವಕೀಲರದ್ದು, ದೆಹಲಿ ಹೈಕೋರ್ಟ್. K ಮಂಜುನಾಥ್ EO, ಪೊಲೀಸ್ ನಿರೀಕ್ಷಕರು, ವಿಶೇಷ ತನಿಖಾ ತಂಡ. ಹೋರಾಟ ಅಂದ್ರೆ ಬರೀ ಫೇಸ್ಬುಕ್ ಅಲ್ಲಲ್ಲಪ್ಪ, ಯಾರೋ ಹಾಕಿದ್ರು ಬರೀ ಫೇಸ್ಬುಕ್ ಅಲ್ಲಿ ಅಂತ. ಇದೆಲ್ಲ ಏನಪ್ಪ, ಏನ್ ಬುಕ್ಕಪ್ಪ ಇದು? ಇದನ್ನೆಲ್ಲ ನಾನು ಫೇಸ್ಬುಕ್ ಅಲ್ಲಿ ಹಾಕಕ್ಕಾಗತ್ತಾ? ಫೇಸ್ಬುಕ್ ಅಲ್ಲಿ ಹಾಕೋಂತ ವಿಚಾರ ಅಲ್ಲ. ಯಾಕೆಂದ್ರೆ ಎಷ್ಟೋ ವಿಚಾರ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರ್ತದೆ. ಫೇಸ್ಬುಕ್ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀಬೇಕಾದ್ರೆ ಎಕ್ಸ್ಪೋಸ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರುವಂತ ಅಡ್ವೊಕೇಟ್ ಅಂತೂ ನಾನು ಇದ್ದೀನಿ. ಹಂಗಂತ ಈಗ ನೋಡಿದ್ರಲ್ಲ, ಎವ್ರಿಥಿಂಗ್ ಇಲ್ಲಿ ಬರೀ ಈ ಬೆಂಚಲ್ಲಿ ಬರೀ ಇರೋದೇ ಧರ್ಮಸ್ಥಳದ್ದು. ಓಕೆ, ಇಲ್ಲಿದೆ, ಇಲ್ಲಿ ನೋಡಿ, ಸ್ಟೇಷನರಿಗಳು. ಇದನ್ನ ಬುಕ್ ಮಾಡಿ ಪಾಸ್ ಮಾಡಕ್ಕೆ ಸ್ಟೇಷನರಿಗಳು. ಓಕೆ,
ಇಲ್ಲಿ ನೋಡಿ, ಇದರಲ್ಲಿ ಏನಿದೆ ಬೇಕಾಗಿಲ್ಲ. ಇಲ್ಲಿ ನೋಡಿ, ಮೂಟೆ ಮೂಟೆ ತಂದಿಟ್ಟಿದೀವಿ ಸ್ಟೇಷನರಿಗಳನ್ನ ಪ್ರಿಂಟ್ ಮಾಡಕ್ಕೆ. ಒಂದು ಪ್ರಿಂಟ್ರು, ಓಕೆ, 2 ಪ್ರಿಂಟ್ರು, 3 ಪ್ರಿಂಟ್ರು ವರ್ಕ್ ಆಗುತ್ತೆ ನಮ್ಮ ಆಫೀಸಲ್ಲಿ. 3 ಪ್ರಿಂಟರ್ಗಳಿದೆ. ಓಕೆ, ಇಲ್ಲಿ ನೋಡಿ, ಇದನ್ನ ಪ್ರಿಂಟ್ ಮಾಡಕ್ಕೆ ರಿಮ್ ಪೇಪರ್ಗಳು ತಂದಿಟ್ಟಿದೀವಿ, ಬಂಡವಾಳ ಹಾಕಿದೀವಿ, ಬೈಲಲ್ಲಿ ಇವ್ರ ಜೊತೆ ಹೋರಾಟಕ್ಕೆ ಉಳಿದಿದ್ದೀವಿ. ಹಂಗಂದ್ ಮಾತ್ರಕ್ಕೆ ಬರೀ ನಾವು ಫೇಸ್ಬುಕ್ ಏನೋ ಫೇಸ್ಬುಕ್ ಟೈಗರ್ಗಳಲ್ಲ ಗುರು. ವಿ ಆರ್ ದ ರಿಯಲ್ ಟೈಗರ್ಸ್. ನಿದ್ದೆ ಕೆಡಿಸಿದ್ದೀನಿ. ನಾನೇನಾದ್ರೂ ಕೈ ಬಿಟ್ರೆ ಗಿರೀಶ್ ಮಠಣ್ಣನ ಗ್ಯಾಂಗನ್ನ ಸರ್ಕಾರ SIT ತಿನ್ಕೊಂಡ್ಬಿಡ್ತಾರೆ. ನಾವು ಅದನ್ನ ಮಾಡಕ್ ಬಿಟ್ಟಿಲ್ಲ. ಕಾರಣ ಯಾಕೆ ಅಂತಂದ್ರೆ ಐ ಆಮ್ ವಾಚಿಂಗ್. ಓಕೆ, ನಾನೇನ್ ಗ್ರೇಟ್ ಅಂತ ಏನಲ್ಲ, ನನ್ನದೇ ಆದಂತ ಶಕ್ತಿ ಇದೆ. ಓಕೆ, ಬಟ್ ಏನಂತಂದ್ರೆ ಈ ಹೋರಾಟ ಅಂತ ಬಂದ್ಕೊಂಡ್ಮೇಲೆ ನ್ಯಾಯ ಕೊಡಿಸ್ಬೇಕು. ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹಾಕ್ಬೋದಾಗಿತ್ತು, ಹೈಕೋರ್ಟ್ಗೆ ಹಾಕ್ಬೋದಾಗಿತ್ತು. ಮರು ತನಿಖೆ ಆದೇಶ ಯಾರಪ್ಪ ಮಾಡಬೇಕು? ಡಾಕ್ಟರ್ ರಶ್ಮಿ ಮತ್ತೆ ಆಡೋಬ್ ಅವರ CBI ತನಿಖೆ ಫೈಲ್ ಅನ್ನ 700 ಪೇಜ್ ಇದೆ. ಫೈಲ್ ಅವ್ರು ತಗೊಂಡ್ಮೇಲೆ ನಾನು ಅಪ್ಲೈ ಮಾಡಿ ತಗೊಂಡಿದ್ದೀನಿ. ಐ ಟುಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದು ಸಾಕು ಹೈಕೋರ್ಟ್ ಆದೇಶ ಮಾಡಕ್ಕೆ. ಯಾಕಂದ್ರೆ ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ CBI ಡಾಕ್ಟರ್ ರಶ್ಮಿ ಮತ್ತೆ ಆಡೋಬ್ ಮೇಲೆ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸಾಲ್ದಾ? ಅದೊಂದು ಫೈಲ್ ಇಟ್ಕೊಂಡು ಮರು ತನಿಖೆ ಆದೇಶ ಮಾಡಕ್ಕಾಗಲ್ವಾ? ಅದನ್ನ ಮಾಡಲ್ಲ. ಅಲ್ಲಿ ತಗೊಂಡೋಗಿ ಇವನನ್ನ ಯಾರನ್ನ ಭೀಮನ್ ತಗೊಂಡೋಗಿ ಜೈಲಲ್ಲಿ ಕೂಡ ಹಾಕ್ಸವ್ನೆ ಗಿರೀಶ. ಇಲ್ಲಿ ಮಹೇಶ್ ತಿಮ್ರೋಡಿನ 14 ಕೇಸ್ ಹಾಕ್ಸಿ ರೌಡಿ ಪಟ್ಟಿ ಹಾಕಿ ಹುಡುಕಲ್ ಗಡಿ ಪಾರ್ ಮಾಡಿಸಿ ಅಲ್ಲಿ ಆಚೆ ಬಿಡಿಸವನೆ. ಏನ್ ಕತೆ ಇದು? ಆಮೇಲೆ ಇದು ನ್ಯಾಯ ಸಿಗುತ್ತೆ ಅಂತ ಜನರಿಗೆ ಭ್ರಮೆ. ಬೆಂಗಳೂರಲ್ಲಿ ಹೋರಾಟ ಆರ್ಗನೈಸ್ ಮಾಡಿದ್ರೆ ಕಾಂಗ್ರೆಸ್ ಹುಡುಗರು ಅದನ್ನ ಶಾಮಿಯಾನಕ್ಕೆ ಮೈಕ್ ಕಾಸು ಕೊಡ್ತಾರೆ. ಏನಕ್ಕೆ ಬೇಕದು? ನೀನು ಗಿರೀಶ, ಅವತ್ತು ಬೆಂಗಳೂರಲ್ಲಿ ಕಾಂಗ್ರೆಸ್ ಅವ್ರು ಸ್ಪಾನ್ಸರ್ ಮಾಡಿದ್ರೆ ನಾನು ಎಡಗಾಲ್ ಕೂಡ ಇಡ್ತಾ ಇರ್ಲಿಲ್ಲ. ನನಗೆ ಯಾವುದೇ ಪಕ್ಷ ಬೇಕಾಗಿಲ್ಲ ಗುರು. ನೀನು ಇದ್ದಿದ್ದು ಬಿಜೆಪಿಲಿ ಅಂತ ಗೊತ್ತು, ನೀನ್ ಇದ್ದಿದ್ದು ಪೊಲೀಸ್ ಇಲಾಖೆಲಿ ಅಂತ ಗೊತ್ತು, ನಿನ್ನ ಚಟುವಟಿಕೆಯಲ್ಲೂ ಗೊತ್ತು, ನಿನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅದನ್ನು ಓಪನ್ ಆಗಿ ಹೇಳ್ತೀನಿ ನೋಡು. ನೀನಾದ್ರೆ ಸ್ವಾಮೀಜಿ ಫೋಟೋ ಹಾಕ್ತೆ 2023 ಹೋಗಿದ್ದು. ಆ ಸ್ವಾಮೀಜಿ ನಿಂಗೆ ಏನ್ ಮಾಡಿದ್ರು? ನಿರ್ಮಾಂಧ ಸ್ವಾಮೀಜಿ ನಿನ್ಗೆ ಏನ್ ಮಾಡಿದ್ರು? ಲವ್ ದ್ರೋಹ ಅಲ್ಲ ನೀನ್ ಮಾಡ್ತಾ ಇರೋದು. ಈ ಪೊಲೀಸ್ ಬುದ್ಧಿನ ಬಿಡು. ಇದನ್ನ ಬೇರೆಯವರನ್ನ ಅಮಾಯಕರನ್ನ ಎಕ್ಸ್ಪೋಸ್ ಮಾಡೋದ್ ಬದಲು, ಇವನನ್ನ ಭೀಮನ್ನ ಚಿನ್ನಯನ್ನ ಜೈಲಲ್ಲಿ ಇಡೋ ಬದಲು, ತಿಮ್ರೋಡಿನ ಊರ್ ಬಿಡಿಸೋದ್ ಬದಲು ಈ ಕೇಸಲ್ಲಿ ನ್ಯಾಯ ಸಿಗಕ್ಕೆ ಆ ತಲೆನೋ ಉಪಯೋಗಿಸು. ನಿನ್ನ ಕನೆಕ್ಟಿವಿಟಿ ಪೊಲೀಸ್ ಇಲಾಖೆಗೆ, SITಗೆ ಎಲ್ಲೆಲ್ಲಿ ಯಾರ್ಯಾರ ಜೊತೆ ಇದೆ ನಮ್ಗೆಲ್ಲ ಗೊತ್ತಿದೆ ಗುರು. ಫೇಸ್ಬುಕ್ ಅಲ್ಲಿ ನಿನ್ನ ಎಕ್ಸ್ಪೋಸ್ ಮಾಡೋ ದೊಡ್ಡ ವಿಚಾರನೇ ಅಲ್ಲ. ಕೇಳ್ಕೊ, ರವಿಡಿ ಚಂಡಣ್ಣ ಅವ್ರನ್ನ ದಾಖಲೆ ಸಮೇತ ಎಕ್ಸ್ಪೋಸ್ ಮಾಡಿದ್ದೆ. ಒಬ್ಬ IPS ಆಫೀಸರ್ನ ಎಕ್ಸ್ಪೋಸ್ ಮಾಡಬಲ್ಲೆ. ಒಬ್ಬ ADGP ಅಮೃತ್ ಪಾಲ್ 48 ಜನರನ್ನ PSI ಹಗರಣದಲ್ಲಿ 500 ಕೋಟಿ ಹಗರಣ 1.25 ವರ್ಷ ಜೈಲಲ್ಲಿ ಇದ್ರು. 1.25 ವರ್ಷ. ಕರ್ನಾಟಕದ 51 IPS ಆಫೀಸರ್ಗಳು 2011 ಅಲ್ಲಿ ಬ್ಲಾಕ್ ಲಿಸ್ಟೆಡ್. ಯಾರ ಅಂತ ಕೇಳಿದ್ರೆ ನಕ್ಕು ಬಿಡ್ತೀಯಾ? ಐ ಹ್ಯಾವ್ ಪ್ಲೇಡ್ ವಿತ್ ಪವರ್. ಉಚ್ಚಾಟ ಗಿರೀಶ, ಉಚ್ಚಾಟ ಬೇಡ. ಈ ಕೇಸ್ಗೆ ನ್ಯಾಯ ಬೇಕು. ಧರ್ಮಸ್ಥಳದಲ್ಲಿ ನಿಜ ಏನಾಗಿದೆ, ಏನ್ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಬೇಕು. ಆ ನ್ಯಾಯಕ್ಕೋಸ್ಕರ ನಾವೆಲ್ಲ ಬಂದಿರೋದು. ಆಮೇಲೆ ಇವರು ಅಡ್ವೊಕೇಟ್ ಧನಂಜಯ ಅವ್ರನ್ನ ಕರ್ಕೊಂಡ್ ಬಂದಿದ್ದು ನೀನೆ. ಅವ್ರ ತೆಪ್ಪಗೆ ಯಾಕಾದ್ರು ಉತ್ತರ ಬೇಕು ನಮ್ಗೆ. ಸ್ಪೀಕ್ ಔಟ್, ಬಾಯಿ ತೆರೆದು ಮಾತನಾಡು ಗಿರೀಶ. ಯಾಕೆ ಬ್ಯಾಕ್ಔಟ್ ಆಗಿದ್ದು ಸಾಹೇಬ್ರು? ಧನಂಜಯ ಸಾಹೇಬ್ರು ಅಡ್ವೊಕೇಟ್ ಅವ್ರು ಬ್ಯಾಕ್ಔಟ್ ಹಾಕಿದ್ ಯಾಕಪ್ಪ? ತಿಳಿಸೋ, ಜನರಿಗೆ ತಿಳಿಸೋ ಗುರು. ಭೀಮಾ ಅಲಿಯಾಸ್ ಚಿನ್ನಯ್ಯನ ಯಾಕೆ ಜೈಲಲ್ಲಿ ಕೊಲೆಯಾಗಿ ಬಿಟ್ಟಿದ್ಯಾ? ಯಾಕೆ ಬಿಡ್ಸಕ್ಕೆ ಪ್ರಯತ್ನ ಬೀಳಿಲ್ಲ? ಹೇಳು ಗುರು. ಮಹೇಶ್ ತಿಮ್ರೋಡಿ ಮೇಲೆ 14 ಕೇಸ್ ಹಾಕಕ್ಕಾಗತ್ತೆ, ರೌಡಿ ಪಟ್ಟಿ ಓಪನ್ ಮಾಡಕ್ಕಾಗತ್ತೆ, ಗಡಿ ಪಾರ್ ಮಾಡಕ್ಕಾಗತ್ತೆ. ಅದೇ ಅವ್ರ ಜೊತೆಲಿರೋ ನಿನ್ನ ಪೊಲೀಸ್ ಅವ್ರು ಮುಟ್ಟೋದೇ ಇಲ್ಲ. ನೀನೇನು ಶಾರ್ಪಾ? ನಿನ್ನ ಮುಟ್ಟಲ್ಲ, ತಿಮ್ರೋಡಿನ ಮುಟ್ತಾರೆ ಅಂತಂದ್ರೆ ನನ್ನ ಮೇಲೆ 6 ಕೇಸ್ ಆಯ್ತು. ನನ್ನ ಮನೆ ನುಗ್ಗಿದ್ರು ಪೊಲೀಸರು. ನಿನ್ನನ್ನು ಯಾಕೆ ಮುಟ್ಟಲ್ಲ ಪೊಲೀಸರು? ನಿನಗೂ ಮತ್ತೆ SIT ಪೊಲೀಸರಿಗೆ ಏನ್ ಅಂಡರ್ಸ್ಟ್ಯಾಂಡಿಂಗು? ಮಾತನಾಡು ಗಿರೀಶ, ಮಾತನಾಡು. ಇಲ್ಲ ನಾನಂತೂ ಎಕ್ಸ್ಪೋಸ್ ಮಾಡ್ತೀನಿ ಗುರು ನಿನ್ನ. ಶೃಂಗೇರಿನಲ್ಲಿ 50 ಎಕರೆ ಯಾರೋ ಹೇಳಿದ್ದು, ನನಗೆ ಗೊತ್ತಿಲ್ಲ. ಹುಡುಕ್ತಾ ಇದ್ದೀವಿ. 50-100 ಎಕರೆ ನಾವು ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ರೆ ಮುಖವಾಡ ಕಳ್ಚಾಕ್ಬಿಡ್ತೀನಿ. ಥ್ಯಾಂಕ್ ಯು ಕರ್ನಾಟಕ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಮುಖವಾಡಧಾರಿಗಳ ಮುಖವಾಡವನ್ನ ತೆಗಿಬೇಕಾಗಿದೆ. ನಂದೇನ ಇದ್ರೆ
100% ಹಾಕು. ಈಗ ನಿಮ್ ಶಿಷ್ಯಂದ್ರ ಕೈಯಲ್ಲಿ ಲಾಕ್ಸಿ ಅಲ್ಲ, ಎಷ್ಟು ಸೇಲ್ ಅದೆ ಅಂತ ಬೇಡಪ್ಪ, ವಿಡಿಯೋನು ಬೇಡ, ಯಾರೋ ನಿರ್ಮಲಾನಂದ ಸ್ವಾಮೀಜಿ ತರ ಫೋಟೋನು ಬೇಡ, ಮತ್ತೆ ಭೀಮನ್ ತರ ವಿಡಿಯೋನು ಬೇಡ. ಇವೆರಡು ವಿಡಿಯೋ ನೀನೇ ಮಾಡ್ಸಿರೋದು, ನೀನೇ ಇವೆಲ್ಲ ಮಾಡ್ತಾ ಇರೋದು. ಅಲ್ಲ, ಆ ನಿರ್ಮಲಾನಂದ ಸ್ವಾಮಿನೂ ಬಿಡ್ಲಿಲ್ಲಲ್ವಾ ನೀನು? ಅಲ್ಲ, ಅವ್ರು ಅಲ್ಲಿ ಹೋಗಿ ಊಟ ತಿನ್ಬಿಟ್ಟು ಅವ್ರ ಹತ್ರ ಮಾತಾಡಿ ಸೀಕ್ರೆಟ್ ಆಗಿ ಫೋಟೋ ಹೊಡ್ಕೊಂಡು 2023 ಫೋಟೋಗಳನ್ನ ಈಗ ಬಿಡಿಸ್ತಿಯಲ್ಲೇ ಗಿರೀಶ. ನಿನಗೆ ಕಿಂಚಿತ್ತಾದ್ರೂ ಆ ಸ್ವಾಮೀಜಿಗಳಿಗೂ ಬುದ್ಧಿ ಇಲ್ಲ, ನಿನ್ನಂತ ಅವ್ರನ್ನ ಒಳಗ್ ಬಿಟ್ಕೊಂತಾರೆ. ಓಕೆ, ಬಟ್ ಏನೇ ಇರ್ಲಿ ಕರ್ನಾಟಕದ ಕನ್ನಡಿಗರುಗಳ ಇವತ್ತು ಕನ್ನಡ ರಾಜ್ಯೋತ್ಸವ. ಆ ಮಂಜುನಾಥನ ನಾನು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮನೆಯಲ್ಲಿ ನನ್ನ ಆಫೀಸಲ್ಲಿ ಫರ್ಗೆಟ್ ರೀ, ಕೆಳಗಡೆ ಮನೆಯಲ್ಲಿ ಇದ್ದೇ ಇದ್ದರಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾವ್ ಆತರ ಡೋಂಗಿ ಕೆಲಸ ಮಾಡೋರಲ್ಲ. ಇಲ್ಲಿ ನೋಡಿ, ಇದು ನಮ್ಮ ಆಫೀಸು, ಇದು ನನ್ನ ಚೇಂಬರು ನೋಡಿ, ಇದು ನಮ್ಮ ಚೇಂಬರ್. ಇಲ್ಲಿಂದ ನಾನು ಲೈವ್ ಅಲ್ಲಿ ಮಾಡೋದು. ಇಲ್ಲೊಂದು ಕ್ಯಾಬಿನೆಟ್ ಇದೆ ನೋಡಿ, ಇಲ್ಲಿ ನೋಡಿ ನಮ್ ಶೆಲ್ಫ್ ಇದೆ. ಬಟ್ ನೋಡಿ, ಇಲ್ಲಿ ಯಾರಿದ್ದಾರೆ ನೀವೇ ನೋಡಿ, ಯಾರ ಫೋಟೋ ಇದೆ ಇಲ್ಲಿ? ಇದು ಯಾರ ಫೋಟೋ? ಇದು ಯಾರ ಫೋಟೋ? ನಾವು ಡೋಂಗಿ ಕೆಲಸ ಮಾಡಕ್ ಹೋಗಲ್ಲ. ಏನೇನು ಗಿರೀಶ, ನಿಜ ಹೇಳು, ನಮಗೆ ನಿಜ ಬೇಕಾಗಿದೆ. ಓಕೆ, ಮಿಕ್ಕಿದ್ದು ನಾನು ಮಾತಾಡ್ತೀನಿ. ಥ್ಯಾಂಕ್ ಯು.